ಸಾಲ ಸ್ವಲ್ಪ ಆತರ ಮಾತಾಡಿ ಸ್ವಲ್ಪ ಈ ಕಡೆ ಬನ್ನಿ. ಸರ್ ಇದನ್ನು ಪ್ರತಿ ತಿಂಗಳು ಕೊಡ್ತೀರಾ? ಪ್ರತಿ ತಿಂಗಳನ್ನ ಇದು? ಪ್ರತಿ ತಿಂಗಳು ಸರ್. ಅಮಾವಾಸ್ಯೆ ದಿವಸ ಇದು ಎಲ್ಲರಿಗೂ ಅನ್ನದಾನ ಮಾಡ್ತೇವೆ. ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ. ಸುಮಾರು ಎಷ್ಟು ಜನ ಕೊಡ್ತೀರಾ ಸರ್? ಸುಮಾರು ಒಂದು 1,000 ಮೇಲೆ ಆಗುತ್ತೆ ಸರ್. ನೋಡೋಕೆ ಜನ ನೋಡಿದ್ರೆ 2,000 ಜನ ಹತ್ರ ಕಾಣ್ತಾ ಇದ್ದಾರೆ. ಆಗುತ್ತೆ 1,000 ಜನ. ಪ್ರತಿ ತಿಂಗಳು ಕೊಡ್ತೀರಾ ಸರ್? ಮಿಸ್ ಮಾಡೋದಿಲ್ಲ? ದೇವ್ರಿಗೂ ಮಿಕ್ಸ್ ಆದರೂ ಕೂಡ ನಾವು ಅನ್ನದಾನ ಮಾಡೋದು. ಕರೋನಾ ಪೀರಿಯಡಲ್ಲೂ ಕೊಟ್ರಾ ಸರ್? ಕರೋನಾ ಪೀರಿಯಡಲ್ಲಿ ಕೊಟ್ರಾ? ಕರೋನಾದಲ್ಲೂ ಕೊಟ್ವಿ ಸರ್. ಹೌದು, ತಗೊಂಡ್ ಬಂದಿದ್ದೆ. ಫಸ್ಟ್ ಪ್ಲೇಟ್ ಬಿಚ್ಕೊಂಡ್ ಬಂದಿದ್ದೆ. ಎಲ್ಲ ದೇವರ ಅನುಗ್ರಹ ಸರ್. कितना बना गाँव
ಇವಾಗ ಇಲ್ಲಿ ಚಿಕ್ಕಪೇಟೆ ರಾಘವೇಂದ್ರ ಸ್ವಾಮಿ ಮುಂದೆ ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಇಲ್ಲಿ ಬಂದು ಅನ್ನದಾನ ಮಾಡ್ತೀವಿ. ಒಂದು 2,000 ಜನ ಇಲ್ಲ ಕಲಾಂದಿ ಕಾಂಪ್ಲೆಕ್ಸು ಮತ್ತು ಅಕ್ಕಪಕ್ಕ ಎಲ್ಲ ಸೇರಿಕೊಂಡು ಎಲ್ಲ ವ್ಯಾಪಾರಿಗಳೆಲ್ಲ ಸೇರಿಕೊಂಡು ಅನ್ನದಾನ ಮಾಡ್ತೀವಿ. ಎಲ್ಲ ಅಂಗಡಿಯವರು ಬಂದು ಬಡವ ಬಗ್ಗರಿಗೆ ಎಲ್ಲರಿಗೂ ಅನ್ನದಾನ ಮಾಡ್ತೀವಿ. 1,000 ಮತ್ತು 2,000 ಜನಕ್ಕೆ ಇಲ್ಲಿ ಊಟ ಇದು ಮಾಡ್ತೀವಿ. ಎಲ್ಲ ಒಂದು ಸ್ನೇಹಿತರೆಲ್ಲ ಸೇರಿ ಮಾಡಿದ್ದಕ್ಕೆ ಇಲ್ಲ ಯಾಕೆ ನಾವು ಅಮಾವಾಸ್ಯೆ ಮಾಡ್ಬೋದು, ಪ್ರತಿ ತಿಂಗಳು ಎಲ್ಲರೂ ಸೇರಿ ಒಂದು ಇದು ಮಾಡಿಬಿಟ್ಟು ಗ್ರೂಪ್ ಮಾಡಿಬಿಟ್ಟು ಎಲ್ಲರಿಗೂ ಅನ್ನದಾನ ಮಾಡೋಣ. ಎಷ್ಟೋ ದುಡ್ಡು ಖರ್ಚು ಮಾಡಿಬಿಟ್ಟು ಹಿಂಗೆ ಕೊರೋನಾದಲ್ಲಿ ಎಷ್ಟೋ ಇದು ಆಗಿಬಿಟ್ಟು ಅಟ್ಲೀಸ್ಟ್ ಒಂದಿನಾದರೂ ನಮ್ಮ ದುಡಿಮೆಯಲ್ಲಿ ಒಂದಿನಾದರೂ ಎಲ್ಲರಿಗೂ ಅನ್ನ ಇದು ಆಗಿಬಿಟ್ಟು ನಾವು ಮಾಡ್ತಿದ್ದೇವೆ. ಏನೋ ಒಂದು ಪ್ರತಿ ಅಮಾವಾಸ್ಯೆಗೆ ಇದು ಮಾಡೋಣ ಅಂತ ಅನ್ನದಾನ ಮಾಡೋಣ ಅಂತ ಮನಸ್ಸು ಬಂತು. ಸೊ 4-5 ಮೆಂಬರ್ಸ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ತುಂಬ ಜನ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಎಲ್ಲ ಕಾಂಪ್ಲೆಕ್ಸ್ ಅವರು ಎಲ್ಲ ಇನ್ನು ಫ್ರೆಂಡ್ಸ್ಗಳು ಎಲ್ಲ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ನಾವು ಇದು ಮಾಡ್ತೀವಿ. ಬಟ್ ಇವು 3 ವರ್ಷದ ಸತತವಾಗಿ ಪ್ರತಿ ಅಮಾವಾಸ್ಯೆಗೂ ಅನ್ನದಾನ ಸೇವಾ ಅಮಾವಾಸ್ಯೆಗೂ ನಡ್ತಾ ಇದೆ. ಥ್ಯಾಂಕ್ಸ್ ಎಲ್ಲ. ಇದೇ ಥರ ಎಷ್ಟು ದಿವಸ ಮಾಡ್ತಿರೋದು? ಇದು ಲೈಫ್ ಟೈಮ್ ಸರ್, ಲೈಫ್ ಲಾಂಗ್ ಸ್ಟಾಪೇ ಇಲ್ಲ ನಿರಂತರ ಸರ್. ಪ್ರತಿ ತಿಂಗಳು ಪ್ರತಿ ವರ್ಷ 3 ವರ್ಷದಿಂದ ನಡೀತಾ ಇದೆ. ಕಂಪ್ಲೀಟ್ ಮಾಡಿ ಚಂದ್ರ ಸೂರ್ಯ ಇರೋವರೆಗೂ ಮಾಡ್ತೀವಿ. ಎಲ್ಲ ಸರ್. ನಡ್ಕೊಂಡು ಹೋಗೋಣ. ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಅನ್ನದಾನ ಕಾರ್ಯಕ್ರಮ ಪ್ರತಿ ಅಮಾವಾಸ್ಯೆಗೂ ಮಾಡ್ತಾ ಇದ್ದೀವಿ. ದೊಡ್ಡವರು ಚಿಕ್ಕವರು ಇದರಲ್ಲಿ ಯಾರು ಭೇದ ಭಾವ ಇಲ್ಲ, ಎಲ್ಲರೂ ಸೇರಿ ಮಾಡ್ತಾ ಇರೋದು. ಪ್ರತಿ ಅಮಾವಾಸ್ಯೆಗೆ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಅಂದರೆ 4 ಜನಕ್ಕೆ ಬಂದವರಿಗೆ ಇದು ಚಿಕ್ಕಪೇಟೆ ಮೇನ್ ಬಜಾರು, ಬಂದವರಿಗೆ ಮಧ್ಯಾಹ್ನ ಹೌದಾ? ಪ್ರತಿ ಸರಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ದೇವಸ್ಥಾನ ಸನ್ನಿಧಾನದೊಳಗಡೆಗೆ ಪ್ರತಿ ಅಮಾವಾಸ್ಯೆ ಈ ಅಂಗಡಿ ಎಲ್ಲ ಇವರು ಅಂಗಡಿ ವ್ಯಾಪಾರಿಗಳೆಲ್ಲ ಸೇರಿ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಪ್ರತಿ ಅಮಾವಾಸ್ಯೆಗೆ ಒಂದ್ಸರಿ ಅನ್ನದಾನ ಮಾಡ್ತಾರೆ. ಮತ್ತು ನಮ್ಮ ರಾಯರ ಆರಾಧನೆಗೂ ಕೂಡ ಇವರೆಲ್ಲ ನಮಗೆ ಸಹಕಾರ ಕೊಟ್ಟು ಇದು ಮಾಡ್ತಾರೆ. ಪ್ರಸಾದ ಹಂಚೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ. बोलो श्री गुरु राघवेंद्र स्वामी के, बोलो श्री गुरु राघवेंद्र स्वामी के. ಯಾವಾಗಲೂ ಹಿಂಗೆ ಬನ್ನಿ ಆ ಕಡೆ ಉಂಟು ಸರ್. ಥ್ಯಾಂಕ್ ಯು. ಆ ಕಡೆ ಸುಮ್ಮನೆ ಒಂದು ವಿಡಿಯೋ ತೆಗೆದು ನೈವ ಕೈ ಕಡಲ್ಲಿ ಕೆಳಗಡೆ ಬಂದ್ಬಿಡಿ.